ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗಿನ ಬೇಬಿ ಬಾಯ್ ಆ್ಯಂಡ್ ಗರ್ಲ್ ಸ್ಕ್ಯಾನಿಂಗ್ನಲ್ಲಿ AFI ಆ್ಯಂಡ್ ಪೋಸ್ಟೆರ ಪ್ಲೆಸೆಂಟ್ ಇದ್ದರೆ ಬಾಯ್ ಗರ್ಲ್ ಅದ್ರ ಬಗ್ಗೆ ತಿಳಿಸ್ತದೆ. ಈ ಸ್ಕ್ಯಾನಿಂಗ್ ಬಂತು 9 ವೀಕ್ಸ್ ಸ್ಕ್ಯಾನಿಂಗ್. ಆ್ಯಂಡ್ AFI ಬಂತು ಎಲ್ಲಿದೆ ಅಂತ ನೋಡ್ತಾ ಇರೋದು. AFI ಅಂದರೆ ಅನಾಮಲಿಟಿಕ್ಸ್ ಅಂದರೆ ಬೇಬಿ ಸುತ್ತಮುತ್ತ ಇರುವ ನೀರಿನ ಪ್ರಮಾಣ ಬಗ್ಗೆ ಇದರಲ್ಲಿ ಹೇಳ್ತಾ ಇರೋದು. ಆ್ಯಂಡ್ ನಾವು ಫಸ್ಟ್ ನೋಡ್ಕೋಬೇಕಾದ್ರೆ ಪ್ಲೆಸೆಂಟ ಇನ್ನೂ ಇದರಲ್ಲಿ ಕೊಟ್ಟಿಲ್ಲ. ಪ್ಲೆಸೆಂಟ ಹ್ಯಾಂಟೆರಾ ಪೋಸ್ಟೆರಾ ಇನ್ನೂ ಇದ್ರಾಗ ಕ್ಲಾರಿಟಿ ಇನ್ನೂ ಇಲ್ಲ ಇದರಲ್ಲಿ. ಅಂದರೆ ಎಷ್ಟನೇ ವೀಕ್ನಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ 9 ವೀಕ್ಸ್ 2 ಡೇಸ್ನಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ತಾ ಇರೋದು. ಹಾಗಂತ FHR ಅಷ್ಟೇ ಇಲ್ಲಿ ಕೊಟ್ಟಿದ್ದಾರೆ. 180 BPM ಇದೆ. ಆ್ಯಂಡ್ ಎಷ್ಟನೇ ಮತ್ತು NT ಸ್ಕ್ಯಾನಿಂಗ್ 11 to 13 ವೀಕ್ಸ್ನಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಇದೆ. ಆ್ಯಂಡ್ ಡೆಲಿವರಿ ಡೇಟು ಅಷ್ಟೇ ಕೊಟ್ಟಿದ್ದಾರೆ ಇದರಲ್ಲಿ. 6/9/2023 ಅಲ್ಲಿ ಕೊಟ್ಟಿದ್ದಾರೆ ಡೆಲಿವರಿ ಡೇಟು. ಇಲ್ಲೇನು ಇಂಟು ಪ್ಲಸ್ ಇಸ್ಕೊಟ್ ಮೈ ಮಾರ್ಕ್ ಏನಿದೆ, ಬೇಬಿ ಬೆಳವಣಿಗೆ ಐತೆ ಎಲ್ಲ ಎಷ್ಟನೇ ಅಂದರೆ ಎಷ್ಟು ಗಾತ್ರದಲ್ಲಿ ಇದೆ ಅಂತ ಇದರಲ್ಲಿ ಹೇಳ್ತಾ ಇರೋದು. ಇಲ್ಲಿಂದ ಹಿಡಿದು ಇಲ್ಲಿ ತನಕ ಕೊಟ್ಟಿದ್ದಾರೆ ಅವರು. ಆ್ಯಂಡ್ ಮತ್ತು ಇಲ್ಲಿ ನೋಡ್ಕೋಬೇಕಾದ್ರೆ ಇಲ್ಲೂ ಅಷ್ಟೇ ಬೇಬಿ ಬೆಳವಣಿಗೆ ಐತೆ ಇಲ್ಲ ಅಂತ ಇಲ್ಲಿ ಪಾಯಿಂಟ್ ಹಿಡಿದು ಇಲ್ಲಿ ತನಕ ಕೊಟ್ಟಿದ್ದಾರೆ. ಇದಿಷ್ಟು ಬೇಬಿ ಬೆಳವಣಿಗೆ ಎಷ್ಟು ಇಂಚು ಎಷ್ಟು ಇದೆ ಅಂದರೆ ಬಗ್ಗೆ ಇಲ್ಲಿ ಕೊಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಕೋಬೇಕಾದ್ರೆ ಬೇಬಿ ಫೇಸು, ಸ್ಟಮಕ್ ಆ್ಯಂಡ್ ಹ್ಯಾಂಡ್ ಇಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟಿದು. ಆ್ಯಂಡ್ FHR ಇಲ್ಲಿದೆ. ನಾನೇನು ಹೇಳಿದೆ ಬೇಬಿಗೆ ನೀರಿನ ಪ್ರಮಾಣ ಅಂತ, ನೀರಿನ ಪ್ರಮಾಣ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಕ್ಲಿಯರ್. ಹಾಗೆ ನಾವು ಮತ್ತು 5th ಮಂತ್ ಸ್ಕ್ಯಾನಿಂಗ್ ನಾನು ತೋರಿಸ್ತಾ ಇರೋದು. ಇದು 5th ಮಂತ್ ಸ್ಕ್ಯಾನಿಂಗ್. ಎಷ್ಟನೇ ವೀಕೆಂಡ್ 21 ವೀಕ್ ಸ್ಕ್ಯಾನಿಂಗ್ ಮಾಡಿಸ್ತಾ ಇರೋದು. ಇಲ್ಲಿ ಪ್ಲೆಸೆಂಟ ಕೊಟ್ಟಿದ್ದಾರೆ. ಪ್ಲೆಸೆಂಟ ಪೋಸ್ಟರ್ ಇದೆ. ಆ್ಯಂಡ್ ಅಲ್ಲಿ 3 ಮಂತ್ ಸ್ಕ್ಯಾನಿಂಗ್ನಲ್ಲಿ 180 ಇದ್ದು ಬೇಬಿ ಹಾರ್ಟ್ ಬೀಟ್ ಇಲ್ಲಿ ಕಡಿಮೆ ಆಗೈತೆ. 159 BPM ಇದೆ. ಆ್ಯಂಡ್ ಡೆಲಿವರಿ ಡೇಟ್ನು ಚೇಂಜ್ ಆಗಿದೆ. 29/8/2023 ಇದೆ. ಎಷ್ಟನೇ ವೀಕ್ ಅಂದರೆ 21 ವೀಕ್ಸ್ 3 ಡೇಸ್ ಇದೆ. ಬೇಬಿ ಬೆಳವಣಿಗೆ ಇಲ್ಲಿ ಬಗಿದೆ. BPT ಆ್ಯಂಡ್ HCI SCFL ಇಲ್ಲಿದೆ. BPT 5.2 19.5 HC ಇದೆ. ಆ್ಯಂಡ್ AFL 3.6 ಇದೆ. AF ಇಷ್ಟು ಕೊಟ್ಟಿದ್ದಾರೆ. ಇದಿಷ್ಟು ಬೇಬಿ ಗರ್ಲ್. ಅದೇ ಥರ ಇಲ್ಲಿ ಬೇಬಿ ಸ್ಕ್ಯಾನಿಂಗ್ನು ತೋರಿಸ್ತಾ ಇರೋದು ನಿಮಗೆ. ಇಲ್ಲಿ ಪಾಪ್ಯುಲರಿ ಕ್ಲೀನಾಗಿ ಕೊಟ್ಟಿದ್ದಾರೆ. ನಾನು ಏನು ಹೇಳಿದಾರೆ ಬೇಬಿ ನೀರಿನ ಪ್ರಕಾರ ಇಲ್ಲಿದೆ. ಆ್ಯಂಡ್ ಇಲ್ಲಿಂದ ಕೊಟ್ಟಿದ್ದಾರೆ ನೀರಿಂದು ಎಷ್ಟಿದೆ ನೀರಿನ ಬೇಬಿ ಸುತ್ತಮುತ್ತಿನ ಅದರ ಪ್ರಕಾರ ಇಲ್ಲಿದೆ. ಆ್ಯಂಡ್ ಪ್ಲೆಸೆಂಟ ಇಲ್ಲಿದೆ. ಆ್ಯಂಡ್ ಇದು FHR ಅಂದರೆ ಹಾರ್ಟ್ ಬೀಟು ನೀರಿನ ಪ್ರಮಾಣ ಎಷ್ಟು ಅಂತ ತೋರಿಸ್ತಾ ಇರೋದು. ಆ್ಯಂಡ್ ಬೇಬಿ ವೇಟ್ ಬಂತು 406 ಗ್ರಾಮ್ಸ್ ಇದೆ. ಇದು 5th ಮಂತ್ ಸ್ಕ್ಯಾನಿಂಗ್. ಈಗ ನೆಕ್ಸ್ಟ್ 7 ಮಂತ್ ಸ್ಕ್ಯಾನಿಂಗ್ನಲ್ಲಿ ತೋರಿಸ್ತಾ ಇದ್ದು. ಇದು 7 ಮಂತ್ ಸ್ಕ್ಯಾನಿಂಗ್. ಎಷ್ಟನೇ ವೀಕ್ನಲ್ಲಿ ಮಾಡಿಸ್ತಾ ಇರೋದು ಅಂದರೆ 31 ವೀಕ್ಸ್ನಲ್ಲಿ ಮಾಡಿಸ್ತಾ ಇರೋದು. FHR 145 BPM ಇದೆ. AFL ಅಂದರೆ ನೀರಿನ ಪ್ರಮಾಣ. ಇದು ಬೇಬಿದು ಸುತ್ತಮುತ್ತಿನ ನಾವೇನಂತಿರಲ್ಲ ನೀರಿನ ಸುತ್ತಮುತ್ತ ನೀರು ಎಷ್ಟಿದೆ
17.28 cm ಇದೆ. ಆ್ಯಂಡ್ ಪ್ಲೇಸ್ಮೆಂಟ್ ಆಫ್ ಪೋಸ್ಟೀರಿಯರ್ ಇದೆ. ಬೇಬಿ ವೇಟ್ 166 grams ಇದೆ. ಇದನ್ನು ಅಷ್ಟೇ ಬೇಬಿ ಇರೋದು. ಇದು ನೀರಿನ ಪ್ರಮಾಣ ಬೇಬಿದು FHR ಇದು ಬೇಬಿ ಹೆಡ್. ಅದೇ ಥರ ಬೇಬಿ 9 month ಸ್ಕ್ಯಾನಿಂಗ್ನಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂತ ಇದರಲ್ಲಿ ಇದು 9 month ಸ್ಕ್ಯಾನಿಂಗು. ಪ್ಲೇಸೆಂಟಾ ಪೋಸ್ಟೀರಿಯರ್ನೇ ಇದೆ. ಸೇಮ್ ನೀರಿನ ಪ್ರಮಾಣ ಹೆಚ್ಚಾಗಿದೆ ಇಲ್ಲಿ. AF ಅಂದರೆ ನೀರಿನ ಪ್ರಮಾಣ ಸಂಬಂಧ ಇರುತ್ತದೆ. ಇದು AFH. AFI 22 cm ಇದೆ. ಆ್ಯಂಡ್ ಪೋಸ್ಟೀರಿಯರ್ ಇದೆ. ಪ್ಲೇಸೆಂಟಾ 37 weeks 3 days. ಡೆಲಿವರಿ ಡೇಟ್ 6/9/2023. ಆ್ಯಂಡ್ ಬೇಬಿ 31.01 grams ಇದೆ. FHR ಅಂದರೆ ಹಾರ್ಟ್ ಬೀಟ್ 164 BPM ಇದೆ. BPT 9.3 ಇದೆ. HC 33.6, AC 32.5 ಇದೆ. FL 7.2, 36 weeks 6 daysನಲ್ಲಿದೆ. ಇದಿಷ್ಟು ಬೇಬಿ ಬಾಯ್ ಆ್ಯಂಡ್ ಗರ್ಲ್ ಅಂದರೆ ನೀವು ಹೇಳಬೇಕು. ಬೇಬಿ ಬಾಯ್ ಗರ್ಲ್ ಇದೆ 100%. ಇದು 100% ಬೇಬಿ ಗರ್ಲ್ ಸ್ಕ್ಯಾನಿಂಗ್. ಓಕೆ ಗ್ಯಾಸ್, ನಾನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ. ಧನ್ಯವಾದಗಳು.